ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನ ಈಗ ಎನ್ಐಎ ಹೆಗಲಿಗೆ ವಹಿಸಲಾಗಿದೆ. ಸುಹಾಸ್ ಶೆಟ್ಟಿ ಮೇ 1ರಂದು ಬಜ್ಪೆ ಬಳಿಯ ಕಿನ್ನಪದವಿನಲ್ಲಿ ಆತನ ಬರ್ಬರ ಹತ್ಯೆಯಾಗುತ್ತೆ. ಈ ಕೇಸನ್ನ ಈಗ ಎನ್ಐಎ ಹೆಗಲಿಗೆ ವಹಿಸಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಇನ್ನು ಮುಂದೆ ಎನ್ಐಎ ತನಿಖೆ ಮಾಡುತ್ತೆ. ಕೇಂದ್ರ ಸರ್ಕಾರ ಎನ್ಐಎ ಹೆಗಲಿಗೆ ವಹಿಸಿದೆ. ಬಿಜೆಪಿ ನಾಯಕರು ಈ ಕೇಸನ್ನ ಎನ್ಐಎ ತನಿಖೆಗೆ ಕೊಡಬೇಕು ಅಂತ ಆಗ್ರಹಿಸಿದರು. ಮೇ 1ರಂದು ಬಜ್ಪೆ ಬಳಿ ಕಿನ್ನಿ ಪದವಿ ಎಂಬಲ್ಲಿ ನಡೆದಂತಹ ಭೀಕರ ಹತ್ಯೆ, ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ, ಫಾಜಿಲ್ ಹತ್ಯೆಗೆ ಪ್ರತೀಕಾರದ ಹತ್ಯೆ ನಡೆದಿತ್ತು. ಈ ಪ್ರಕರಣದಲ್ಲಿ ಇಲ್ಲಿಯವರೆಗೂ 11 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಮುಂದೆ ಈ ಕೇಸ್ ಎನ್ಐಎ ಟೀಮ್ನಿಂದ ತನಿಖೆ ಆಗತ್ತೆ. ಎನ್ಐಎ ತನಿಖೆಗೆ ಕೊಡಬೇಕು ಅಂತ ಬಿಜೆಪಿ ನಾಯಕರುಗಳು ಆಗ್ರಹವನ್ನ ಮಾಡಿದ್ರು, ಒತ್ತಾಯವನ್ನ ಮಾಡಿದ್ರು. ಈಗ ಕೇಂದ್ರ ಸರ್ಕಾರ ಈ ಕೇಸನ್ನ ಎನ್ಐಎ ಹೆಗಲಿಗೆ ವಹಿಸಿದೆ. ಫಾಜಿಲ್ ಹತ್ಯೆಗೆ ಪ್ರತೀಕಾರದ ಹತ್ಯೆ ಆಗಿತ್ತು. ಅದು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ. ಮೇ 1ರ ರಾತ್ರಿ ನಡೆದಂತಹ ಬರ್ಬರ ಹತ್ಯೆ. ಈ ಪ್ರಕರಣದಲ್ಲಿ 11 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣವನ್ನ ಎನ್ಐಎ ತನಿಖೆಗೆ ಕೊಡಲೇಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯವನ್ನ ಮಾಡಿದ್ರು. ಈಗ ಕೊನೆಗೂ ಕೂಡ ಈ ಕೇಸ್ ಎನ್ಐಎ ಹೆಗಲಿಗೆ. ಕೇಂದ್ರ ಸರ್ಕಾರ ಈ ಕೇಸನ್ನ ಎನ್ಐಎ ಹೆಗಲಿಗೆ ವಹಿಸಿದೆ. ಇನ್ನು ಮುಂದೆ ತನಿಖೆ ಎನ್ಐಎ ಟೀಮ್ನಿಂದ ಆಗತ್ತೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಕೇಸನ್ನ ಎನ್ಐಎಗೆ ಕೊಡಬೇಕು ಅಂತ ಬಿಜೆಪಿ ನಾಯಕರುಗಳು ಒತ್ತಾಯವನ್ನ ಮಾಡಿದ್ರು. ಈಗ ಕೊನೆಗೂ ಕೂಡ ಈ ಕೇಸ್ ಎನ್ಐಎಗೆ ವರ್ಗ ಆಗಿದೆ, ಶಿಫ್ಟ್ ಆಗಿದೆ. ಕೇಂದ್ರ ಸರ್ಕಾರದಿಂದ ಹೊರಬಿದ್ದಂತಹ ಆದೇಶನ ಇದು. ವೀಣಾ, ಹೌದು, ಈಗಾಗಲೇ ಈ ಒಂದು ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು. ಇದರಲ್ಲಿ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಒಂದಷ್ಟು ಜನ ಇದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪಗಳಿದ್ದು, ಬಿಜೆಪಿ ನಾಯಕರ ಜೊತೆಗೆ ಸುಹಾಸ್ ಶೆಟ್ಟಿಯ ಕುಟುಂಬಸ್ಥರು ಕೂಡ ಈ ಒಂದು ಆರೋಪವನ್ನ ಮಾಡಿದ್ರು ಮತ್ತು ಆಗ್ರಹಗಳನ್ನ ಮಾಡಿದ್ರು. ಆದ್ರೆ ಈ ಪ್ರಕರಣದಲ್ಲಿ ನೇರವಾಗಿ ಎನ್ಐಎಗೆ ಬರುವಂತ ಅವಕಾಶಗಳಿರ್ಲಿಲ್ಲ ಅನ್ನುವಂಥದ್ದು ಟೆಕ್ನಿಕಲಿ ಮತ್ತು ಕಾನೂನಾತ್ಮಕವಾಗಿ, ಅಂದ್ರೆ ಇದರಲ್ಲಿ UAPA ಕಾಯ್ದೆಯನ್ನ ಬಳಸಿರ್ಲಿಲ್ಲ. ಆ ಕಾರಣದಿಂದಾಗಿ ನೇರವಾಗಿ ಎನ್ಐಎ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗುವಂತದ್ದು ಅಥವಾ ದಾಳಿ ಮಾಡುವಂತದ್ದು ಅಥವಾ FIR ಅನ್ನ ನೇರವಾಗಿ ದಾಖಲಿಸುವಂತದ್ದು ಇರ್ಲಿಲ್ಲ. ಆದರೆ ಈ ಬಗ್ಗೆ ಅನೇಕರು ಕೇಂದ್ರದ ಗೃಹ ಇಲಾಖೆಗೆ ಪತ್ರಗಳನ್ನ ಬರೆದಿದ್ರು, ಸರ್ಕಾರಕ್ಕೂ ಕೂಡ ಹೇಳಿದ್ರು. ಹಾಗಾಗಿ ಗೃಹ ಇಲಾಖೆ ಇದರ ಒಂದಷ್ಟು ಆಳ ಅಗಲಗಳನ್ನ ನೋಡಿಕೊಂಡು ಗೃಹ ಇಲಾಖೆ ನೇರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎನ್ಐಎಗೆ ಒಂದು ಪತ್ರವನ್ನ ಬರೆದಿದೆ. ಅಂದ್ರೆ ಎನ್ಐಎಗೆ ಇದರ ಬಗ್ಗೆ ಪ್ರಕರಣದ FIR ಅನ್ನ ದಾಖಲಿಸಿ ತನಿಖೆಯನ್ನ ಮುಂದುವರಿಸುವಂತೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಇದು ಬಹಳ ಮುಂದಿನ ದಿನಗಳಲ್ಲಿ, ಅಂದ್ರೆ ಈ ಇಡೀ ಪ್ರಕರಣದಲ್ಲಿ ಇದರ ಆಳ ಅಗಲಗಳೇನಿದೆ, ಇದರಲ್ಲಿ ಏನೆಲ್ಲ ಇರಬಹುದು ಅನ್ನುವಂಥದ್ದು ಇನ್ನು ಗಂಭೀರವಾದಂತಹ ಆರೋಪಗಳಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎನ್ಐಎಗೆ ಈಗ ವಹಿಸಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಎನ್ಐಎ ಇದರ ಒಂದು FIR ಅನ್ನ ದಾಖಲಿಸುತ್ತೆ. ಅದಕ್ಕೆ ಸಂಬಂಧಪಟ್ಟ ಸೆಕ್ಷನ್ಗಳ ಅಡಿಯಲ್ಲಿ FIR ಅನ್ನ ದಾಖಲಿಸುತ್ತೆ. FIR ಅನ್ನ ದಾಖಲಿಸಿ ಮಂಗಳೂರಿನ ಬಜ್ಪೆ ಪೊಲೀಸ್ ಠಾಣೆಯಲ್ಲಿರುವಂತಹ ಈ ಒಂದು ಕೇಸ್ ಏನಿದೆ, ಈ ಕೇಸಿಗೆ ಸಂಬಂಧಪಟ್ಟಂತ ಫೈಲ್ಗಳನ್ನ ವರ್ಗಾವಣೆ ಮಾಡಿಕೊಂಡು ಇಡೀ ಪ್ರಕರಣದ ತನಿಖೆಯನ್ನ ಎನ್ಐಎ ನಡೆಸಲಿಕ್ಕಿರುವಂತದ್ದು. ನಮಗೆ ಗೊತ್ತಿರಬಹುದು, ಕಳೆದ ಬಾರಿ ಪ್ರವೀಣ್ ನೆಟ್ಟಾರು ಹತ್ಯೆಯಾದ ಸಂದರ್ಭದಲ್ಲೂ ಕೂಡ ರಾಷ್ಟ್ರೀಯ ತನಿಖಾ ದಳ ಈ ಪ್ರಕರಣವನ್ನ ಬೆನ್ನು ಬಿದ್ದಿತ್ತು. ಬಹುತೇಕವಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಿಷೇಧದ ಹಿಂದೆ ಇದ್ದದ್ದು ಕೂಡ ಈ ಒಂದು ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣ. ಈ ಹತ್ಯೆ ಪ್ರಕರಣದಲ್ಲಿ ಎನ್ಐಎ ಒಂದಷ್ಟು ಜನರನ್ನ ವಶಕ್ಕೆ ತೆಗೆದುಕೊಂಡು ಏನು ವಿಚಾರಣೆ ನಡೆಸಿತ್ತು. ಅವರಿಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಂಟಿತ್ತು ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಿರಂತರವಾಗಿ ಕರಾವಳಿ ಭಾಗ ಸೇರಿದಂತೆ ದೇಶದ ಅನೇಕ ಕಡೆಗಳಲ್ಲಿ ಇಂತಹ ಹತ್ಯೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತದ್ದು ಗೊತ್ತಾಗಿತ್ತು. ಆದ್ರೆ ಈಗ ಈ ಪ್ರಕರಣಕ್ಕೆ ಪರ್ಟಿಕ್ಯುಲರ್ ಆಗಿ ಏನಂದ್ರೆ ಇದರಲ್ಲಿ ಸಫ್ವಾನ್ ಮತ್ತು ಚೊಟ್ಟೆ ನೌಶಾದ್
ಅನ್ನುವಂಥವ್ರು ಏನಿದ್ದಾರೆ ಆ ಇಬ್ಬರು ಕೂಡ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿ ಗುರುತಿಸಿಕೊಂಡವರು ಅನ್ನುವಂತ ಕಾರಣಕ್ಕೋಸ್ಕರ ಆ ಒಂದು ಲಿಂಕ್ ಇರುವಂತದ್ದು ಮತ್ತು ಈ ಹತ್ಯೆ ಕೇವಲ ಈಗ ಬಂಧನ ಆಗಿರುವಂತಹ 11 ಜನರಿಂದ ಮಾತ್ರ ಆಗಿಲ್ಲ. ಇದರಲ್ಲಿ ಬಹಳ ದೊಡ್ಡವರ ಕೈವಾಡಗಳಿರುವಂತದ್ದು, ದೊಡ್ಡ ಒಂದಷ್ಟು ವ್ಯಕ್ತಿಗಳು ಇದರಲ್ಲಿ ಕೈಯಾಡಿಸಿದ್ದಾರೆ. ಹಾಗಾಗಿ ಇದರ ಮೂಲ ತನಿಖೆ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ರಾಷ್ಟ್ರೀಯ ತನಿಖಾ ದಳಕ್ಕೆ ಇದನ್ನ ವಹಿಸಿಕೊಟ್ಟಾಗ ಹಾಗಾಗಿ ಮುಂದಿನ ಒಂದು 2-3 ದಿನಗಳಲ್ಲಿ NIA FIR ದಾಖಲಿಸಿದ ತನಿಖೆಯನ್ನ ಮುಂದುವರಿಸುವಂತ ಸಾಧ್ಯತೆಗಳು ಇರುವಂತದ್ದು. ರೈಟ್, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.